ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಖಂಡ ಜೆಎಂ ಕುರುಬು ಕೊಟ್ಟಿರುವಂತ ಹೇಳಿಕೆ. ಡಿಕೆಶಿ ಸಚಿವ ಸಂಪುಟದಲ್ಲಿ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಹೀಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನ ಕೊಡಿ ಅಂತ ಹೇಳಿ ಈಗ ಅವರ ಬೆಂಬಲಿಗರು ಕೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಖಂಡ ಜೆಎಂ ಕುರುಬು ಕೊಟ್ಟಿರುವಂತ ಹೇಳಿಕೆ ಇದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ. ಜೆಎಂ ಕುರುಬು ಖರ್ಗೆ ನಿವಾಸದಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಕುರುಬ ಸಮಾಜದ ಮುಖಂಡರ ಜೊತೆ ಖರ್ಗೆ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನ ಕೊಡಿ, ಪ್ರಿಯಾಂಕ್ ಖರ್ಗೆ ಕಾರ್ಯ ನೋಡಿ ಪಕ್ಷಕ್ಕೋಸ್ಕರ ಹೇಗೆಲ್ಲ ಕೆಲಸ ಮಾಡಿದ್ದಾರೆ ಅದನ್ನು ನೋಡಾದ್ರೂ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು. ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಖಂಡ ಜೆಎಂ ಕುರುಬು ಕೊಟ್ಟಿರುವಂತ ಹೇಳಿಕೆ ಇದು. ಹೀಗೆ ಮನವಿ ಕೂಡ ಮಾಡಿಕೊಂಡಿದ್ದಾರಂತೆ. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ನಮ್ಮ ವಿನಂತಿ ಏನಂತಂದ್ರೆ, ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರ ಹತ್ರ ನಾವು ಬಂದಿದ್ದು ಎದಕ್ಕೆಪ್ಪ ಅಂತಂದ್ರೆ, ಇವತ್ತು ಸಣ್ಣ ವಯಸ್ಸಿನಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದ ಧೀಮಂತ ನಾಯಕರಾದಂಥ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಅವ್ರು ಕೊಟ್ಟಂಥ ಮಿನಿಸ್ಟ್ರಿ ಏನು ಕೊಟ್ಟಿದ್ದಾರೆ ಆ ಮಿನಿಸ್ಟ್ರಿ ಒಳಗೆ ಅವ್ರು ಎಂಥ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ಯುವಕರಿಗಾಗಲಿ ಏನು ಒಂದು ನೌಕರಿಗಳಿಗೆ ಅವ್ಯವಹಾರ ಆದರೂ ಸಹಿತ ಅದನ್ನು ಪ್ರತಿಭಟನೆ ಮಾಡಿ ಅದಕ್ಕೆ ನ್ಯಾಯ ಕೊಡಿಸಲು ಯಶಸ್ವಿಯಾಗಿದ್ದಾರೆ. ಇದಲ್ಲದೆ ಅವರ ಅಭಿವೃದ್ಧಿ ಕಾರ್ಯದಲ್ಲೂ ಯಶಸ್ವಿಯಾಗಿದ್ದಾರೆ. ಯಾವುದೇ ವಿಚಾರಗಳು ನ್ಯಾಷನಲ್ ಮಟ್ಟದಂಥ ವಿಚಾರಗಳಲ್ಲಿ ಸಾತ್ವಿಕವಾಗಿ ಭಾಳ ಪ್ರಾಮಾಣಿಕವಾಗಿ ಅದು ನ್ಯಾಯಬದ್ಧವಾಗಿ ಅವರು ವಾದ ಮಾಡಿದ್ದಾರೆ. ಎಲ್ಲಿ ಅವರು ಭಯಪಟ್ಟಿಲ್ಲ, ಹಿಂದೆ ಸರಿದಿಲ್ಲ. ಅಂಥ ಒಂದು ಧೀಮಂತ ನಾಯಕರಿಗೆ ಇವತ್ತಿನ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಮಾಡಬೇಕಂತ ತಿಳ್ಕೊಂಡು ನಾವು ಒಕ್ಕೂರಲಿಂದ ನಾವು ಈಗ ಅವ್ರಿಗೆ ಕೇಳ್ತಾ ಇದ್ದೇವೆ. ಹಾಲು ಮತ್ತು ಸಮಾಜದಿಂದ ನಾವು ಈಗ ಕೇಳ್ತಾ ಇದ್ದೇವೆ. ಮತ್ತು KPCC OBC ವೈಸ್ ಪ್ರೆಸಿಡೆಂಟ್ ಆಗಿ ನನ್ನ ವ್ಯಕ್ತಿಗತವಾಗಿ ಸಹಿತ ನಾನು ಕೇಳ್ತಾ ಇದ್ದೀನಿ. ಮುಂದಿನ ಒಂದು ಅಭಿವೃದ್ಧಿ ಕಾರ್ಯಕ್ಕಾಗಿ ಮತ್ತು ರಾಜ್ಯದ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡುವ ಮುಖಾಂತರ ಅನುಕೂಲ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಹೈಕಮಾಂಡಿಗೂ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಆಗಲಿ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ಕೊಂಡು, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ನಮ್ಮ ವಿನಂತಿ ಏನಂತಂದ್ರೆ, ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರ ಹೀಗೆ ಪ್ರಿಯಾಂಕ್ ಖರ್ಗೆ ಅವರು ಪಕ್ಷಕ್ಕೋಸ್ಕರ ಮಾಡಿರುವಂತ ಕೆಲಸ ಅಥವಾ ಸಂಘಟನೆ ಇದೆಲ್ಲವೂ ಕೂಡ ನೋಡಿ ಅವರಿಗೆ ಒಂದು ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಈ ರೀತಿಯಾಗಿ ಅವರ ಬೆಂಬಲಿಗರು ಅಥವಾ ಕಾಂಗ್ರೆಸ್ ಮುಖಂಡರು ಈಗ ಕೇಳ್ಕೊತಾ ಇರುವಂಥದ್ದು. ಈಗ ಅದರಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರಂತೆ. ಭೇಟಿಯಾಗಿ ಆ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಒಮ್ಮೆ ಆದರೂ ಡಿಸಿಎಂ ಸ್ಥಾನ ಕೊಟ್ಟು ನೋಡಿ, ಅವರು ಸರಿಯಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ಎಲ್ಲರಿಗೂ ಕೂಡ ಇದೆ. ಹಾಗಾಗಿ ಒಮ್ಮೆ ಆದರೂ ಅವರಿಗೆ ಡಿಸಿಎಂ ಸ್ಥಾನ ಕೊಟ್ಟು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಈಗ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಖಂಡಿತ ಈಗ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಅದರ ಜೊತೆಗೆ ಜಮೀರ್ ಅಹಮದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಲವು 3 ಅಥವಾ